ಕೇಸ್ 80 ಕಳಿಸಿ ಜೈಲಿಗೆ ನೋಡೋಣ. ಈ ರೀತಿ ರಾಜಕೀಯ ಷಡ್ಯಂತ್ರ ಮಾಡಿ ಪಾಪ FIR ಮಾಡಿಸಿದ್ದೀರಾ. ಅದು ಯಾವ ಹಂತದಲ್ಲಿ ತನಿಖೆ ಆಗ್ತಾ ಇದೆ, ನಿಮ್ಮ ಒತ್ತಡ ಏನಿದೆ, ನೀವು ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ನಮ್ಮನ್ನು ಯಾರು ಜೈಲಿಗೆ ಕಳಿಸ್ಬೇಕು ಅನ್ಕೊಂಡಿದ್ದೀರಾ, ಎಲ್ಲ ಗೊತ್ತಿದೆ ಮಾಹಿತಿ. ಇದು ಒಂದು ಪಾರ್ಟ್ ಮಾಧ್ಯಮದ ಮುಖಾಂತರ ನಮ್ಮ ತಾಲೂಕಿನ ಜನತೆಗೆ ಹೇಳುವಂಥದ್ದು. ಅದಾದ್ಮೇಲೆ 15ನೇ ತಾರೀಕು ಇನ್ಸಿಡೆಂಟ್ ಆದಮೇಲೆ ನಾವು ಚುನಾವಣೆ ಅಕ್ರಮದ ಬಗ್ಗೆ, ಚುನಾವಣೆಯಲ್ಲಿ ಆಗಿರೋ ಅನಾಚಾರದ ಬಗ್ಗೆ, ಚುನಾವಣೆ ಅಕ್ರಮದಲ್ಲಿ ನೇರವಾಗಿ ಅಧಿಕಾರಿ ಭಾಗಿಯಾಗಿರೋದ್ರ ಬಗ್ಗೆ ನಾವು ಸಹಕಾರ ಕ್ಷೇತ್ರದ ಚುನಾವಣಾ ಆಯುಕ್ತ ಕಮಿಷನರ್ ಶಾಂತಿನಗರ ದೂರು ಕೊಟ್ಟು ಎಲ್ಲ ದಾಖಲಾತಿ ತಗೊಂಡು ಮನಸ್ಸಿನ ಹೋಗಿ ದೂರು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ದೂರು ಕೊಟ್ಟಿದ್ದೀವಿ. ಮತ್ತೆ ಸಹಕಾರ ಕ್ಷೇತ್ರದ RCS ಕಮಿಷನರ್ ನಿಬಂಧಕರು ಅವ್ರಿಗೂ ದೂರು ಕೊಟ್ಟಿದ್ದೀವಿ. ಇವೆಲ್ಲ ದೂರು ಕೊಟ್ಟು ಸುಮಾರು 12-13 ದಿವಸ ಆಗಿದೆ. DR ದೂರು ಕೊಟ್ಟಿದ್ದೀವಿ. ಎಲ್ಲ ಇಲಾಖೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಅಧಿಕಾರಿ ಮೇಲೆ ನಾನೇನು ಕುಣಿಗಲ್ ಒಂದೇ ಉದಾಹರಣೆ ಇಟ್ಕೊಂಡು ಅಧಿಕಾರಿ ಮೇಲೆ ಆರೋಪ ಮಾಡ್ತಿಲ್ಲ. ಮಾಧ್ಯಮದ ಮಿತ್ರರು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಇನ್ಸಿಡೆಂಟ್ ಹಾಕೊಂಡು ನಾಗರಾಜಯ್ಯನವ್ರ ಫ್ಯಾಮಿಲಿ ಮೇಲೆ ಕೇಸ್ ಆಗ್ಬಿಟ್ಟದೆ, ಪಾಪ ಸಂತೆ ಮಾತೂರ್ ಸೊಸೈಟಿನ ಏನೋ ಅವ್ರ ಹಿಡಿತದಲ್ಲಿ ಇತ್ತು, ಕಪಿ ಮುಚ್ಚಿಲಿತ್ತು, ಕಿತ್ಕೊಳಕ್ ಹೋಗ್ಬಿಟ್ರು, ರಂಗನಾಥ್ ಅವ್ರ ಮೇಲೆ ದೂರ ಹೇಳ್ತಾರೆ ಅಂತ ಯಾವುದೋ ಒಂದೇ ಒಂದು ಆರೋಪದ ಮೇಲೆ ಅಧಿಕಾರಿ ಮೇಲೆ ನಾನು ದೂರು ಕೊಡ್ತಾ ಇಲ್ಲ. ಈ ಅಧಿಕಾರಿ ಚರಿತ್ರೆನ ಬಿಚ್ಚಿಡ್ತೀನಿ ಇವತ್ತು ಮಾಧ್ಯಮದ ಮುಖಾಂತರ. ಇಂಥ ಅಯೋಗ್ಯ ಅಧಿಕಾರಿನ ಹಾಕ್ಸ್ಕೊಂಬಂದೆ ಏನ್ ನೀತಿ ಪಾಠ, ಸತ್ಯ ಹರಿಶ್ಚಂದ್ರ ಪಾಠ ಹೇಳ್ತಾರೆ ಶಾಸಕರು ತಾಲೂಕಿನಲ್ಲಿ ಕೂತ್ಕೊಂಡು. ಪಾಪ ನಮ್ಮ ರಂಗನಗೌಡರು ಬ್ಲಾಕ್ ಕಾಂಗ್ರೆಸ್ ಅಜ್ಜ, ಅವ್ರ ಮೇಲೆ ಗೌರವ ಇದೆ ನನಗೆ. ನಮ್ಮ ಆಳ್ವಾಗ್ಲೂ ಸ್ವಾಮಿ ಅಣ್ಣ ಪಾಪ ಶಾಸಕರ ಬಗ್ಗೆ ಮಾತಾಡಂಗಿಲ್ಲ ನಾವು ಸ್ವಾಮಿ ಅಣ್ಣ ಹತ್ರ. ವಹಿಸ್ಕೊಳ್ಳಿ ಸ್ವಾಮಿ ಶಾಸಕರು, ನಾನು ಬೇಡ ಅಂತ, ಇನ್ನೊಂದು ಪಕ್ಷ ಇದೀನಿ, ವಹಿಸ್ಕೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಯಾವ ಅಧಿಕಾರಿ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಇಂಥ ಅಯೋಗ್ಯ ಅಧಿಕಾರಿ ಪರವಾಗಿ ಮಾತಾಡ್ಕೊಂಡು ಶಾಸಕರನ್ನ ಯಾಕೆ ಶಾಸಕರನ್ನ ತಗೊಂಡು ಪಚ್ಚಗೆ ಹಾಕ್ತಾ ಇದ್ದೀರಾ? ಉತ್ತಮನ ಇವನು ಬಡಪ್ಪ. ಇಲ್ಲಿ ಕುಣಿಗದಲ್ಲಿ JDS ಅವ್ರಿಗೂ BJPಗೂ ತಲೆ ಕೆಟ್ಟೋಗದೆ. ರಂಗನಾಥ್ ಪಾಪ ಬಹಳ ರಂಗನಾಥ್ ಅವ್ರದ್ದು ದೊಡ್ಡ ಹೆಸರಿದೆ. ಏನಾರ ಮಾಡಿ ಕಳಂಕ ತರಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಮಾಡ್ತಾವ್ರೆ ಅನ್ನಕ್ಕೆ ಎಳೆಯಾಗಿ ಮಾಧ್ಯಮದ ಮುಖಾಂತರ ಈ ಅಯೋಗ್ಯ ಅಧಿಕಾರಿ ಇವನೇನು ಉತ್ತಮ ಅಧಿಕಾರಿ ಅಲ್ಲ ಇವನು. ಇಂಥ ಅಯೋಗ್ಯರು ಬೇಕು ತಾಲೂಕಿಗೆ ಶಾಸಕರಿಗೆ. ಯಾಕೆ ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರ ನಾಗರಾಜಯ್ಯನವ್ರ ಕುಟುಂಬದಿಂದ ಕಿತ್ಕೋಬೇಕು ಅನ್ನೋದು ಶಾಸಕರು ಒಂದೇ ಧ್ಯೇಯ ಅಷ್ಟೇ. ಪಾಪ ನಮ್ಮ ಕುಟುಂಬದ ಬಗ್ಗೆ ಕಪಿ ಮುಸ್ತಿಲಿ ಶಾಸಕರು ಯಾವುದೋ ವಿಡಿಯೋ ಮಾಡಾಕಿದ್ದಾರೆ. ಒಂದು ಕುಟುಂಬದ ಕಪಿ ಮುಸ್ತಿಲಿದೆ ಅಂತ ಹೇಳ್ತಾರೆ ಶಾಸಕರು. ಆಯ್ತಣ್ಣ, ನಮ್ಮ ಕುಟುಂಬದ ಕಪಿ ಮುಸ್ತಿಲಿದೆ ಅಂತ ನೀವು ಪ್ರಚಾರ ತಗೊಳ್ಳಿ. ಕನಕಪುರದಲ್ಲಿ ಸಹಕಾರ ಕ್ಷೇತ್ರಗಳವಲ್ಲ, PLD ಬ್ಯಾಂಕ್ ಇರ್ಬೋದು, TAPSMS ಇರ್ಬೋದು, ಹಾಲು ಒಕ್ಕೂಟ ಇರ್ಬೋದು, ಯಾರ ಕಪಿ ಮುಸ್ತಿಲಿದೆ? ಅಲ್ಲೆಲ್ಲ ಪಾಪ ಸಜ್ಜನ ರಾಜಕಾರಣರು, ಅಲ್ಲಿ ಏನು ಭ್ರಷ್ಟಾಚಾರ ಇಲ್ಲ ಪಾಪ. ಅಲ್ಲಿ ಇಲ್ಲಿ ಕುಣಿಗಲ್ಲಲ್ಲಿ ಮಾತ್ರ ನಾಗರಾಜಯ್ಯನವ್ರ ಕುಟುಂಬ ಮಾತ್ರ ನೀತಿವಂತರಲ್ಲ, ಸರಿಯಲ್ಲ ನಾಗರಾಜಯ್ಯನವರು. ಕನಕಪುರದಲ್ಲಿ ಯಾರು ಕಪಿ ಮುಚ್ಚಿರಿ ಹಂಚಿದ್ದೀರಾ? ಗುಡ್ಡೆಪಾಡು ಮಾಡ್ಕೊಂಡು ಕಾಂಗ್ರೆಸ್ನವ್ರಿಗೆ, JDS ಅವ್ರಿಗೆ, BJPಗೆ ಅಂತ ಹಂಚಿದ್ದೀರಾ? ಅಲ್ಲೇನಾದ್ರು ಎಲ್ಲ ಸಹಕಾರ ಕ್ಷೇತ್ರಗಳನ್ನ ಹಂಚ್ಬಿಟ್ಟು ನೀವು ಸತ್ಯ ಹರಿಶ್ಚಂದ್ರ ಅಂತ ಪೋಸ್ಟ್ ಕೊಟ್ಕೊತಿದ್ದೀರಾ? ಅಲ್ಲಿನ ಅನಾಚಾರಗಳು ಹೇಳ್ಬಿಟ್ರೆ ಈ ದೇಶದಲ್ಲಿ ಅಂತ ಇಲ್ಲ ಅನಾಚಾರಗಳು ಅಂತ. ಅನಾಚಾರಗಳು ಕನಕಪುರದಲ್ಲಿ ನಡೀತಾವೆ. ನೀವು ನಮ್ಮ ಕುಟುಂಬದ ಬಗ್ಗೆ ಗಾಜಿನ ಮನೇಲಿ ಕೂತ್ಕೊಂಡು ಯಾಕ್ರಿ ಕಲ್ಲು ಹೊಡಿತೀರಾ? ನೀವ್ ಯಾವ ಕುಟುಂಬ ಅದನ್ನ ಹೇಳಿ ಫಸ್ಟು. ನೀವು ಗಾಜಿನ ಮನೇಲಿ ಕೂತ್ಕೊಂಡ್ಬಿಟ್ಟು ನೀವು ಕಲ್ಲು ಹೊಡೆದ್ರೆ ಯಾರ ಮನೆ ಯಾರ್ದು? ಗಾಜಿನ ಮನೆ ಹಾಳಾಗೋದು. ನೀವು ಗಾಜಿನ ಮನೆಯಲ್ಲೇ ಕೂತಿದ್ದೀರಾ ಶಾಸಕರೇ. ನಾವಾದ್ರೆ ನಮ್ಮ ಕುಟುಂಬ ಸಹಕಾರ ಕ್ಷೇತ್ರದಲ್ಲಿ 40 ವರ್ಷದಿಂದ ದುಡಿಮೆ ಮಾಡಿದ್ದೀವಿ. ಸಹಕಾರ ಕ್ಷೇತ್ರವನ್ನ ಕಟ್ಟಿ ಬೆಳೆಸಿದ್ದೀವಿ. ನಿಮ್ದೇ ಸರ್ಕಾರ ನಾಗರಾಜಯ್ಯನವ್ರಿಗೆ, B ಶಿವಣ್ಣವ್ರಿಗೆ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿದೆ. ನಿಮ್ಮ ಹತ್ರ ಅರ್ಜಿ ಹಾಕೊಂಡಿದ್ವಾ? ನಾಗರಾಜಯ್ಯನವ್ರು ಬಂದು, B ಶಿವಣ್ಣವ್ರು ಬಂದು, ಸಿದ್ದರಾಮಯ್ಯನವ್ರಿಗೆ ತಲೆ ಕೆಟ್ಟೋಗಿದ್ಯಾ? ಉಪಮುಖ್ಯಮಂತ್ರಿಗಳಿಗೆ ತಲೆ ಕೆಟ್ಟೋಗಿದ್ಯಾ? ನಾಗರಾಜಯ್ಯನವರ ದುಡಿಮೆ ಸಹಕಾರ ಕ್ಷೇತ್ರದಲ್ಲಿ, B ಶಿವಣ್ಣವರ ದುಡಿಮೆಗೆ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯನವ್ರಿಗೆ ತಿಕ್ಲಲ್ಲ ಸುಮ್ನೆ ಸಹಕಾರ ಕ್ಷೇತ್ರದನ್ನ ತಗೊಂಡೋಗಿ ನಾಗರಾಜಯ್ಯನವ್ರಿಗೆ, JDSನವ್ರಿಗೆ ಕೊಡಕ್ಕೆ. ದುಡಿಮೆ ಇದೆ ರೀ ಸ್ವಾಮಿ. ಈ ತಾಲೂಕಿಗೆ ಸಹಕಾರ ಕ್ಷೇತ್ರ ಕಟ್ಟಲಿಕ್ಕೆ ನಮ್ಮ ಕುಟುಂಬದ ದುಡಿಮೆ ಇದೆ. ನಮ್ ಕಬಿ ಮುಚ್ಚಿ ನಮ್ ಕಿತ್ಕೋಬೇಕಾ? ನೀವು ನ್ಯಾಯಯುತವಾಗಿ ಹೋರಾಟ ಮಾಡಿ. ಇವ್ನು ಯಾವನು ಅಯೋಗ್ಯ ಅಧಿಕಾರಿ ಇಟ್ಕೊಂಡು ನೀವು ಹಿಂಬಾಗ್ಲಿಂದ ಹೋರಾಟ ಮಾಡ್ತಾ ಇದ್ದೀರಲ್ಲ, ಕಳ್ಳೋಟ್ ಹಾಕ್ಸ್ಕೊಂಡು
ಇದೆಲ್ಲ ರಾಜಕಾರಣ. ಶಾಸಕರೇ, ನೀತಿ ಪಾಠ ಹೇಳಕ್ ಹೋಗ್ಬೇಡಿ. ನೀವ್ ಹೆಂಗೆ ಹೇಳ್ತಿದ್ರೆ ಶಾಸಕರು ನೀತಿ ಪಾಠ ಅಂತಂದ್ರೆ, ನಮ್ಮ ಸತ್ಯ ಹರಿಶ್ಚಂದ್ರ ಅಲ್ಲೇ ನಮ್ಮ ನವರಂಗ ಹತ್ರ ರಾಜಾಜಿನಗರದಲ್ಲಿ ಹರಿಶ್ಚಂದ್ರ ಘಾಟ್ ಐತೆ. ಹರಿಶ್ಚಂದ್ರ ಘಾಟಲ್ಲಿ ಸ್ಮಶಾನ ಕಾಯ್ಕೊಂಡು ರಾತ್ರಿ ಹೊತ್ತೋಗಿ ಮೋದಿ ಹಾಸ್ಪಿಟ್ಲ್ ತಗೋ ಇವ್ರ ವಂಶಸ್ಥರು ಮನೆ ಇತ್ತು, ಇಲ್ಲಿ ಹೋಗಿ ಬಾಡಿಗೆ ಇದ್ರು ಇವ್ರ ಮನೇಲಿ. ಪಾಪ ನಮ್ಮ ಶಾಸಕರಿಗೆ ಅಲ್ಲೇ ನವರಂಗ ಹತ್ರ ನಡ್ಕೊಂಡು ಇವ್ರ ಮನೇಲಿ ಬೋಗಿಕ್ಕಿದ್ರು ಸತ್ಯ ಹರಿಶ್ಚಂದ್ರ ಅವರು. ಹಂಗಾಗಿ ಶಾಸಕರು ಸುಳ್ಳೇ ಹೇಳಲ್ಲ, ಬರೇ ಸತ್ಯ ನಮ್ಮ ಶಾಸಕರದು. ಇವ್ರೊಬ್ಬರೇ ನೀತಿವಂತರು ಈ ತಾಲೂಕಿನಲ್ಲಿ, ಇನ್ಯಾರು ನೀತಿವಂತರಿಲ್ಲ.